ಓಂ ವಿಕಾರ ಶಬ್ದ ನೇತಿ ಚೇನ್ನ ಪ್ರಾಚುರ್ಯಾತ್ ಓಂ. ಪ್ರಚುರಾನಂದತ್ವಾಧಿ ಆನಂದಮಯ ನತು ತದ್ವಿಕಾರಿತ್ವಾತ್ ಅನ್ನಾದೀನಾಂ ಚ ಪ್ರಾಚುರ್ಯಮೇವ ಅದ್ಯತೇತಿ ಚ ಇತಿ ವ್ಯಾಖ್ಯಾನಾತ್ ತತ್ಪ್ರಾಚುರ್ಯಂ ಚ ಯುಜ್ಯತೆ. 13ನೇ ಸೂತ್ರ 1ನೇ ಅಧ್ಯಾಯದ 1ನೇ ಪಾದದ್ದು. ಆ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕ ಟೀಕಾ ನಾವೀಗ ನೋಡ್ತಾ ಇದ್ದೇವೆ. ಈ ಮಯ ಅನ್ನೋ ಪ್ರತ್ಯಯ ಅದು ವಿಕಾರ ಅನ್ನುವ ಅರ್ಥದಲ್ಲಿ ಬರ್ತದೆ. ಆದ್ದರಿಂದ ಇಲ್ಲಿ ಆನಂದ ವಿಕಾರ ಅಂತ ಅರ್ಥ ಆಗ್ತದೆ. ಈ ಬ್ರಹ್ಮ ಅವನ ಆನಂದ ವಿಕಾರ ಅಲ್ಲ, ಆದ್ದರಿಂದ ವಿಕಾರನೇ ಅವನಿಗೆ ವಿಕಾರವೇ ಇಲ್ಲ, ಆದ್ದರಿಂದ ಆನಂದ ವಿಕಾರ ಅಲ್ಲ. ಆದ್ದರಿಂದ ಇಲ್ಲಿ ಆನಂದಮಯ ಅನ್ನೋ ಶಬ್ದದಿಂದ ಅವನು ವಾಚ್ಯ ಅಲ್ಲ, ಉಳಿದ ಯಾವ ಶಬ್ದದಿಂದಲೂ ಕೂಡ ಅವನು ವಾಚ್ಯ ಅಲ್ಲ ಅಂತ ಹೀಗೊಂದು ಜಿಜ್ಞಾಸೆ ಪ್ರಾರಂಭ ಕಂಡಿದೆ. ಅದಕ್ಕೆ ಉತ್ತರ ಹೇಳಿದರೆ, ಈ ಮಯಟ್ ಅನ್ನೋ ಪ್ರತ್ಯಯ ಬರುವುದು ಕೇವಲ ವಿಕಾರ ಅನ್ನೋ ಅರ್ಥದಲ್ಲಿ ಮಾತ್ರ ಅಲ್ಲ, ತಾದಾತ್ಮ್ಯ, ವಿಕಾರ ಮತ್ತು ಪ್ರಾಚುರ್ಯ ಅನ್ನೋ 3 ಅರ್ಥದಲ್ಲೂ ಕೂಡ ಇದೆ. ಆದ್ದರಿಂದ ಇಲ್ಲಿ ಆನಂದ ಪ್ರಚುರ ಅಂತ ಅರ್ಥ. ತಾದಾತ್ಮ್ಯಾರ್ಥೆ ವಿಕಾರಾರ್ಥೆ ಪ್ರಾಚುರ್ಯಾರ್ಥೆ ಮಯಟ್ ತ್ರಿಧ ಇತಿ ಪ್ರಾಚುರ್ಯೇಪಿ ಮಯಟ್ ಪ್ರಯೋಗಾತ್. ಪ್ರಾಚುರ್ಯ ಎಂಬ ಅರ್ಥದಲ್ಲಿಯೂ ಬಹಳ ಎಂಬ ಅರ್ಥದಲ್ಲಿಯೂ ಮಯಟ್ ಪ್ರತ್ಯಯವನ್ನು ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಆನಂದಮಯ ಅಂದರೆ ಆನಂದ ಪ್ರಚುರ ಅಂತ ಅರ್ಥ ಆಗ್ತದೆ. ಬಹಳ ಆನಂದ ಉಳ್ಳವನು ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಆದರೆ ಆಚಾರ್ಯರು ಹೇಳಿರುವುದು ಪ್ರಚುರಾನಂದ ಅಂತ ಹೇಳಿದ್ದಾರೆ. ಆನಂದ ಅದನ್ನ ಪ್ರಚುರ ಅಂತ ಅನ್ನೋದನ್ನ ಮೊದಲಿಟ್ಟಿದ್ದಾರೆ. ವಿಕಾರ ಆತ್ಮಕತ್ವ ತದಭಿಮಾನಿತ್ವ ಚ ಯುಜ್ಯತೆ ಪ್ರಕೃತ್ಯಾದೀನ ಮೇಟ್ ಶಬ್ದ ನತು ಪರಮಾತ್ಮನಃ ಇತಿ ಮಾಭೂತ್ ಅಂತ ಇಷ್ಟು ಪ್ರಶ್ನೆ ಇದೆ. ಈ ಶಂಕೆ ಮಾಡಬೇಡಿ. ಯಾಕೆಂದ್ರೆ ಪ್ರಚುರಾನಂದತ್ವಾಧಿ ಆನಂದಮಯ, ಭಗವಂತ ಪ್ರಚುರಾನಂದಮಯನಾಗಿದ್ದಾನೆ, ಆದ್ರಿಂದ ಅವನನ್ನು ಆನಂದಮಯ ಅಂತ ನಾವು ಹೇಳುತ್ತೀವಿ ಅಂತ ಹೀಗೆ ಪ್ರಚುರಾನಂದ ಅಂತ ಪ್ರಯೋಗ ಮಾಡಿದ್ದಾರೆ. ಆನಂದಮಯ ಅಂತ ಹೀಗೆ ಶಬ್ದ ಇದೆ, ಮೂಲ ಶಬ್ದ. ಅಲ್ಲಿ ಆನಂದ ಅನ್ನೋದು ಮೊದಲಿರೋ ಶಬ್ದ, ಮಯ ಅಂತ ಶಬ್ದ ಆಮೇಲಿದೆ. ಅದೇ ಥರ ಆ ಮಯ ಅನ್ನೋದಕ್ಕೆ ಪ್ರಚುರ ಅಂತ ಅರ್ಥನೇ ನಿಮ್ಗೆ ಅಭಿಪ್ರೇತ ಆಗಿದ್ರೆ ಆನಂದ ಪ್ರಚುರ ಅಂತ ಹೇಳಬೇಕು. ಪ್ರಚುರಾನಂದ ಅಂತ ಯಾಕೆ ಹೇಳಿದ್ದೀರಿ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಉತ್ತರ, ಆನಂದ ಪ್ರಚುರ ಇತಿ ಯದಿ ಉಚ್ಯತೆ. ಆನಂದಮಯ ಅನ್ನೋ ಶಬ್ದದ ನೆರಳಾಗಿ ಆನಂದ ಪ್ರಚುರ ಅಂತ ಒಂದು ವೇಳೆ ನಾವು ಹೇಳಿಬಿಟ್ರೆ ಆವಾಗ ಸ್ವಲ್ಪ ಅದರಲ್ಲಿ ಅರ್ಥ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಹಾಗೇ ಆಗ್ತದಂತಿಲ್ಲ, ಆಗೋ ಸಾಧ್ಯತೆ ಇದೆ. ಅದು ನಮಗೆ ಅಭಿಪ್ರೇತವಾದಂಥ ಅರ್ಥ ಅಲ್ಲ. ಅದು ಹೇಗೆ ಅಂದರೆ, ಬ್ರಾಹ್ಮಣ ಪ್ರಚುರೋ ಗ್ರಾಮ ಇತ್ಯಾದಿವತ್ ಅನಾನಂದಸ್ಯಾಪಿ ಪ್ರಾಪ್ತೇ. ಬ್ರಾಹ್ಮಣ ಪ್ರಚುರೋ ಗ್ರಾಮ ಅಂತ ಒಂದು ಉದಾಹರಣ. ಈ ಗ್ರಾಮವು ಬ್ರಾಹ್ಮಣ ಪ್ರಚುರವಾಗಿದೆ, ಅರ್ಥಾತ್ ಬ್ರಾಹ್ಮಣರು ಇದರಲ್ಲಿ ಹೆಚ್ಚಿದ್ದಾರೆ ಅಂತ. 50ಕ್ಕಿಂತ ಹೆಚ್ಚು ಬ್ರಾಹ್ಮಣರಿದ್ದಾರೆ. 50, 60, 70, 80, 90, 99 ಭಾಗ ಎಲ್ಲ ಬ್ರಾಹ್ಮಣರೇ ಇದ್ದಾರೆ. ಕೆಲವರು ಬೇರೆಯವರು ಇದ್ದಾರೆ ಅಂತ ಆ ದೃಷ್ಟಾಂತದಲ್ಲಿ ಹೇಗೆ ನಾವು ಸ್ವೀಕಾರ ಮಾಡ್ತೀವೋ ಈ ಜಗತ್ತಿನಲ್ಲಿ, ಹಾಗೆ ಅನಾನಂದಸ್ಯಾಪಿ ಪ್ರಾಪ್ತಿ. ಆನಂದ ಪ್ರಚುರ ಅಂದರೆ ಆನಂದ ಬಹಳ ಇದೆ, ಅದರ ಜೊತೆಗೆ ಅನಾನಂದವೂ ಕೂಡ ಒಂದು ಸ್ವಲ್ಪ ಇದೆ ಅಂತ ಹೀಗೆ ಅರ್ಥ ಆಗೋ ಸಾಧ್ಯತೆ ಇದೆ. ಅದಕ್ಕಾಗಿ ಪ್ರಚುರಾನಂದ ಅಂತ ಪ್ರಚುರ ಅನ್ನೋದನ್ನು ಮೊದಲು ಇಟ್ಕೊಂಡು ಈ ವಿಪರೀತ ಸಮಾಸವನ್ನು ಮಾಡಿದ್ದಾರೆ. ಪ್ರಚುರಾನಂದ ಇತಿ ವಿಪರೀತ ಸಮಾಸ ಕೃತಃ. ಪ್ರಚುರಾನಂದ ಅಂತ ಪ್ರಯೋಗ ಮಾಡಿದರೆ ಅದೇನು ವೈಶಿಷ್ಟ್ಯ ತಿಳಿಯುತ್ತದೆ? ಆನಂದ ಪ್ರಚುರ ಅಂತ ಪ್ರಯೋಗ ಮಾಡಿದರೆ ಸಮಸ್ಯೆ ಆಗ್ತದೆ ಅಂತಂದ್ರೆ, ಪ್ರಚುರಾನಂದ ಅಂತ ಪ್ರಯೋಗ ಮಾಡಿಬಿಟ್ರೆ ಅದು ಪೂರ್ಣಾನಂದ ಅಂತಲೇ ಅರ್ಥ ಸಿಗುವುದರಿಂದ ಏನು ಸಮಸ್ಯೆ ಇಲ್ಲ ಅಂತ ಈಗ ಉತ್ತರ ಕೊಡ್ತಿದ್ದಾರೆ. ಪ್ರಚುರಾನಂದ ಇತ್ಯಭಿಧಾನೆ, ಪ್ರಚುರಾನಂದ ಅಂತಲೇ ಹೀಗೆ ಹೇಳಿಬಿಟ್ರೆ ಪೂರ್ಣಾನಂದ ಅಂತ ಅರ್ಥ ಆಗ್ತದೆ. ಇದು ಟೀಕಾದಲ್ಲಿ ಬಂದಿರುವಂಥ ವಿಚಾರ. ಟೀಕಾದಲ್ಲಿ ನಾಯಂ ಆನಂದಮಯ ವಿಷ್ಣು ಕಿಂತು ಪ್ರಾಗುಕ್ತ
ಪ್ರಕೃತ್ಯಾದಯ ಏವ ವಿಕಾರಾಭಿದಾಯಕ ಮಯಟ್ ಶಬ್ದ ಪ್ರಯೋಗಾತ್ ಅಂತ ಹೀಗೊಂದು ಮಯಟ್ ಶಬ್ದ ಅಂತ ಪ್ರಯೋಗ ಮಾಡಿದ್ದಾರೆ. ಅದು ವಸ್ತುತಃ ಪೂರ್ವ ಪಕ್ಷದವರು ಮಾಡೋದು, ಪೂರ್ವ ಪಕ್ಷದವರು ಮಾಡಿರುವ ಪ್ರಶ್ನೆ ಅದು. ಆ ವಾಕ್ಯನೂ ಕೂಡ ಪೂರ್ವ ಪಕ್ಷದವ್ರದೇ. ಅಥವಾ ಪೂರ್ವ ಪಕ್ಷದವರು ಮಾಡಿರುವಂತಹ ಪ್ರಶ್ನವನ್ನು ನಾವು ಸಿದ್ಧಾಂತ ಹೇಳುವವರು ಅನುವಾದಿಸ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕು. ಅಲ್ಲಿ ಈಗ ನಮಗೆಲ್ಲ ಗೊತ್ತಿರುವಂತೆ ಮಯಟ್ ಅಂತ ಅನ್ನೋದೊಂದು ಪ್ರತ್ಯಯ. ಆದರೆ ಅಲ್ಲಿ ಮಯಟ್ ಪ್ರಯೋಗ ಅಂತ ಹೇಳೋ ಬದಲು ಮಯಟ್ ಶಬ್ದ ಪ್ರಯೋಗ ಅಂತ ಹೇಳಿದ್ದಾರೆ. ಮಯಟ್ ಪ್ರತ್ಯಯ ಪ್ರಯೋಗ, ಮಯಟ್ ಎಂಬ ಪ್ರತ್ಯಯ ಅಂತ ಹೇಳೋದ್ರ ಬದಲು ಮಯಟ್ ಎಂಬ ಶಬ್ದ ಅಂತ ಹೇಳಿದ್ದಾರೆ. ಜಯತೀರ್ಥರು ಅದನ್ನು ಒಂದ್ ಕಡೆ ಮಯಟ್ ಶಬ್ದ ಪ್ರಯೋಗ ಅಂತ ಹೇಳಿದ್ದಾರೆ ಪೂರ್ವ ಪಕ್ಷದವ್ರದನ್ನ ಅನುವಾದ ಮಾಡೋ ಪ್ರಸಂಗದಲ್ಲಿ. ಮತ್ತೊಂದು ಕಡೆ ಇತಿ ಪ್ರಾಚುರ್ಯೇಪಿ ಮಯಟ್ ಪ್ರಯೋಗ ಅಂತ ಅಲ್ಲಿ ಒಂದು ಕಡೆ ಮಯಟ್ ಪ್ರಯೋಗ ಅಂತ ಅಷ್ಟೇ ಹೇಳಿದ್ದಾರೆ. ಮಯಟ್ ಅನ್ನೋದು ಆ ಮೂಲಕ ನಮಗೇನು ಗೊತ್ತಾಗಬೇಕು, ಮಯಟ್ ಅನ್ನೋದೊಂದು ಶಬ್ದನೂ ಇದೆ, ಮಯಟ್ ಅಂತ ಅನ್ನೋದೊಂದು ಪ್ರತ್ಯಯನೂ ಇದೆ ಅಂತ ಹೀಗೆ ಗೊತ್ತಾಗಬೇಕು. ಅದಕ್ಕಾಗಿ ಹೀಗೆಲ್ಲ ಬೇರೆ ಬೇರೆ ಥರದ ಶಬ್ದಗಳನ್ನು ಪ್ರಯೋಗ ಮಾಡಿರ್ತಾರೆ. ಆಯ್ತು, ಈಗ ಏನು ಅರ್ಥ ತಿಳಿಯುತ್ತದೆ? ಮಹಾವ್ಯಾಕರಣದಲ್ಲಿ ಪತಂಜಲಿಗಳ ವ್ಯಾಕರಣ ಭಾಷೆಯಲ್ಲಿ ಬಂದಿರುವ ಒಂದು ವಿಚಾರವನ್ನು ಹೇಳ್ತಾರೆ. ಇತ್ಯುಕ್ತಿ ಶಬ್ದಾತ್ಮಕೋಯಂ ಪ್ರತ್ಯಯ ಇತಿ ಜ್ಞಾಪನಾಯ. ಈ ಪ್ರತ್ಯಯಗಳು ಅನ್ನೋದೇನಿವೆ, ಕೆಲವು ಶಬ್ದಾತ್ಮಕ ಪ್ರತ್ಯಯಗಳು ಅಂತಿವೆ, ಕೆಲವು ಕೇವಲ ಪ್ರತ್ಯಯಗಳು ಅಂತಿವೆ. ಈಗ ನೂಲ ಅಕ ಮೊದಲಾದ ಅನೇಕ ಪ್ರತ್ಯಯಗಳು ಬರ್ತವೆ. ಕೃತ್ ಪ್ರತ್ಯಯಗಳಿವೆ, ಘನಿ ಪ್ರತ್ಯಯಗಳಿವೆ, ಬೇರೆ ಬೇರೆ ಥರದ ತದ್ದಿತ ಪ್ರತ್ಯಯಗಳಿವೆ, ಎಲ್ಲ ಥರದ ಪ್ರತ್ಯಯಗಳು ಇವೆ. ಕೆಲವು ಪ್ರತ್ಯಯಗಳು ಕೇವಲ ಪ್ರತ್ಯಯಗಳು, ಕೆಲವು ಶಬ್ದಾತ್ಮಕ ಪ್ರತ್ಯಯಗಳು, ಶಬ್ದವನ್ನು ಹೋಲುವಂತಹ ಪ್ರತ್ಯಯಗಳು ಅಂತ ಅದರ ತಾತ್ಪರ್ಯ. ಈ ಮಯಟ್ ಅನ್ನೋದು ಕೂಡ ಒಂದು ಶಬ್ದಾತ್ಮಕವಾದ ಪ್ರತ್ಯಯ. ಅದಕ್ಕೆ ಮುಂದೆ ಮಹಾವ್ಯಾಕರಣದಲ್ಲಿ ಬಂದಿರುವುದನ್ನೇ ಕೋಟ್ ಮಾಡಿದ್ದಾರೆ ಅಭಿನವ ಚಂದ್ರಿಕಾದಲ್ಲಿ. ಸಂತಿ ಶಬ್ದಾತ್ಮಕ ಅಪಿ ಪ್ರತ್ಯಯ ದ್ವಿತ್ವೇ ಗೋಯುಗ ಶಬ್ದ ಪ್ರತ್ಯಯೋ ವಕ್ತವ್ಯ ಉಷ್ಟ್ರಗೋಯುಗಂ ಖರಗೋಯುಗಂ ಸ್ನೇಹನೆ ತೈಲಚ್ ಶಬ್ದಶ್ಚ ಪ್ರಯೋಕ್ತವ್ಯ ಶಬ್ದಶ್ಚ ಪ್ರತ್ಯಯೋ ವಕ್ತವ್ಯ ಇಂಗುದ ತೈಲಂ ಅಂತ ಹೀಗೆಲ್ಲ. ಅದು ನೋಡಿ, ಈ ಶಬ್ದಾತ್ಮಕವಾದ ಶಬ್ದವನ್ನು ಹೋಲುವಂತಹ ಪ್ರತ್ಯಯಗಳು ಕೂಡ ಇವೆ ಕೆಲವು. ನಿಮ್ಗೆ ಅದನ್ನು ನೋಡಿದರೆ ಶಬ್ದ ಅಂತಲೇ ಅನಿಸ್ತದೆ, ಪ್ರತ್ಯಯ ಅಂತ ಅನಿಸೋದೇ ಇಲ್ಲ. ಆದರೆ ಶಬ್ದವನ್ನು ಹೋಲುವಂತಹ ಪ್ರತ್ಯಯಗಳು ಅದು ಹೇಗೆ ಅಂದರೆ, ಈ ಗೋಯುಗ ಅನ್ನುವ ಒಂದು ಶಬ್ದ, ಗೋಯುಗ ಅನ್ನೋ ಶಬ್ದವನ್ನು ಕೇಳಿದರೆ ಇದು ಪ್ರತ್ಯಯ ಅಂತ ಅನಿಸೋದೇ ಇಲ್ಲ ಯಾರಿಗೂ ಕೂಡ. ನೂಲ ಅಕ ಇವೆಲ್ಲ ತದ್ದಿತ ಪ್ರತ್ಯಯಗಳಲ್ಲಿ ಬೇರೆ ಬೇರೆದನ್ನು ನೋಡಿದರೆ, ವ್ಯಾಕರಣ ಅಧ್ಯಯನ ಮಾಡಿದವರಿಗೆ ಆ ಪ್ರತ್ಯಯವನ್ನು ನೋಡಿದರೆ ಅದನ್ನು ನೋಡಿದ ಕೂಡ ಅದು ಪ್ರತ್ಯಯ ಅಂತ ಗೊತ್ತಾಗ್ತದೆ. ಆದರೆ ಗೋಯುಗ ಅಂತನ್ನುವುದನ್ನ ಪ್ರತ್ಯಯ ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಆರಂಭದಲ್ಲಿ. ಯಾಕೆಂದರೆ ಗೋ ಅಂದರೆ ಪ್ರಾಣಿಗಳು, ಹಸು ಮೊದಲಾದದ್ದು. ಯುಗ ಅಂದರೆ ಅದರ ಜೊತೆ ಅಂತ ಅರ್ಥ. ಹೀಗೆ ಅಲ್ಲಿ ಗೋಯುಗ ಅಂತ ಒಂದು ಶಬ್ದ ತಗೊಂಡಿದ್ದಾರೆ. ಆ ಗೋಯುಗ ಅನ್ನೋ ಶಬ್ದವನ್ನು ಕೇವಲ ಎತ್ತುಗಳ ಜೊತೆ ಅಥವಾ ಆಕಳುಗಳ ಜೊತೆ ಅನ್ನೋ ಅರ್ಥದಲ್ಲಿ ಮಾತ್ರ ಪ್ರಯೋಗ ಮಾಡುವುದಲ್ಲ. ಅದನ್ನು ದ್ವಿತ್ವೇ ಪ್ರತ್ಯಯ ಪ್ರಯೋಕ್ತವ್ಯ. ಎರಡು ಎಲ್ಲೆಲ್ಲಿ ಇರ್ತಾವಲ್ಲ ಅಲ್ಲೆಲ್ಲ ಕಡೆನೂ ಕೂಡ ಈ ಗೋಯುಗ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಬಹುದು. ಅದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದಾರೆ, ಉಷ್ಟ್ರ ಗೋಯುಗಂ ಅಂತ. ನೋಡಿ, ಇದು ಒಂಟೆಗಳ ಜೊತೆ ಅಂತ ಅರ್ಥ. ಅದಕ್ಕೆ ಖರ ಗೋಯುಗಂ, ಕತ್ತೆಗಳ ಜೊತೆ ಅಂತ ಅರ್ಥ. ಹೀಗೆ ಗೋಯುಗ ಅಂತ ಅನ್ನೋದಕ್ಕೆ ನಮಗೆ ಸ್ಥೂಲವಾಗಿ ತಿಳಿಯುವಂಥ ಅರ್ಥ ಆಕಳುಗಳ ಜೊತೆ ಅಥವಾ ಎತ್ತುಗಳ ಜೊತೆ ಅಂತ ಅರ್ಥ. ಆದ್ರೆ ಇಲ್ಲೆಲ್ಲ ಗೋಯುಗ ಅಂತ ಪ್ರತ್ಯಯ ಮಾತ್ರ, ಶಬ್ದವನ್ನು ಹೋಲುವ ಪ್ರತ್ಯಯ ಅದು. ಆದ್ರಿಂದ ಒಂಟೆಗಳ ಜೊತೆ ಕತ್ತೆಗಳ ಜೊತೆ ಅಂತ ಅರ್ಥ ಆಗ್ತದೆ ಅದಕ್ಕೆ. ಇದು ಇನ್ನೊಂದು ಉದಾಹರಣೆ. ಈಗ ನಮಗೆ ತೈಲ ಅಂದರೆ ನಮ್ಗೆ ಗೊತ್ತಿರುವಂತೆ ಅದು ಇರುವುದು ಈ ತಿಲದಿಂದ ತೆಗೆದಿರುವಂಥ ತೈಲ. ತಿಲ ಅಂದರೆ ಎಳ್ಳು, ಎಳ್ಳಿನಿಂದ ಹುಟ್ಟಿರುವಂಥದ್ದಕ್ಕೆ ತೈಲ ಅಂತ ಕರೀತಾರೆ. ಆದರೆ ಈ ಕೆಲವು ಕಡೆ ಹೀಗೆ ಬೇರೆ ಬೇರೆ ಇಂಗುದ ತೈಲಂ ಅಂತ ಪ್ರಯೋಗ ಮಾಡ್ತಾರೆ. ಸ್ನೇಹನೇ ತೈಲ ಶಬ್ದಶ್ಚ ಪ್ರತ್ಯಯ ವಕ್ತವ್ಯ. ಸ್ನೇಹ ಎಣ್ಣೆ ಎಂಬ ಅರ್ಥದಲ್ಲಿ ತೈಲಚ್ ಎಂಬುದೊಂದು ಪ್ರತ್ಯಯ. ಹೀಗೆ ಮಯಟ್ ಅನ್ನೋದು ಹೇಗಲ್ಲ, ಟ ಅನ್ನೋದು ಹೊರಟು ಹೋಗ್ತದೆ, ಅದು ಉಳಿಯೋದಿಲ್ಲ ಕೊನೆಗೆ. ವ್ಯಾಕರಣ ಅಧ್ಯಯನ ಮಾಡಿದವ್ರಿಗೆ ಗೊತ್ತಿದೆ, ಇತ್ಸಮ್ನೆ ಬರ್ತದೆ ಅದಕ್ಕೆ, ಅದು ಹೊರಟು ಹೋಗ್ತದೆ. ಹಾಗೆ ತೈಲಚ್ ಅನ್ನುವಲ್ಲಿ ಕೂಡ ಚ ಹೊರಟು ಹೋಗ್ತದೆ, ತೈಲ ಅಂತ ಅನ್ನೋದು ಮಾತ್ರ ಉಳಿತದೆ. ಆದ್ರಿಂದ ಇಂಗುದ ತೈಲಂ, ಆ ಇಂಗುದಂತ ಒಂದು ಧಾನ್ಯ,
ಅದರ ತೈಲ ಅಂತ ಹೀಗೆ ಅದರ ತಾತ್ಪರ್ಯ ಸಿದ್ಧ ಆಗ್ತದೆ. ಹೀಗೆ ಬೇರೆ ಬೇರೆ ಥರದ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಭವನೇ ಕ್ಷೇತ್ರೇ ಶಾಕಟ ಶಬ್ದಶ್ಚ ಪ್ರತ್ಯಯೋ ವಕ್ತವ್ಯ. ಅದೇನೋ ನನಗೆ ಆ ಉದಾಹರಣೆ ಸರಿಯಾಗಿ ಅರ್ಥ ಆಗಲಿಲ್ಲ, ಆದ್ದರಿಂದ ಅದನ್ನು ಬಿಟ್ಟಿದ್ದೇನೆ. ಭವನೇ ಕ್ಷೇತ್ರ, ಭವನ ಅಂದ್ರೆ ಮನೆ, ಕ್ಷೇತ್ರ ಅಂದ್ರೆ ಜಮೀನು ಅಂತ ಈಗೇನೋ ಅರ್ಥ ಇರಬೇಕು. ಶಾಕಟ ಅಂತ ಒಂದು ಪ್ರತ್ಯಯ ಅಂತ ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ನಮ್ಗೊಂದು 2 ಉದಾಹರಣೆ ಗೊತ್ತಾದರೂ ಸಾಕು, ಅಲ್ಲಿರೋದೆಲ್ಲ ಉದಾಹರಣೆಗಳು ನಮ್ಗೇನು ಗೊತ್ತಾಗಬೇಕಾಗಿಲ್ಲ, ಅದಕ್ಕಾಗಿ ಅದನ್ನ ಬಿಟ್ಟಿದ್ದೇನೆ. ಆ ಥರ ಇಲ್ಲಿಯೂ ಕೂಡ ಮಯಟ್ ಅನ್ನೋದೊಂದು ಇದು ಶಬ್ದಾತ್ಮಕವಾದಂತಹ ಪ್ರತ್ಯಯ ಅಂತ ಮಹಾವ್ಯಾಕರಣದಲ್ಲಿ ಬಂದಿರುವಂತಹ ವಿಚಾರವನ್ನು ತಿಳಿಸಿದ್ದಾರೆ. ಅದನ್ನೊಂದು ನಾವಿಲ್ಲಿ ಗಮನಿಸಬೇಕು. ಆದ್ದರಿಂದ ಈ ಆನಂದಮಯ ಅಂತಂದ್ರೆ ಪ್ರಚುರಾನಂದ ಅಂತ ಅರ್ಥ, ಬಹಳ ಆನಂದವುಳ್ಳವನು ಅಂತ ಅರ್ಥ ಅಂತ ನಮ್ಮ ಧೋರಣೆ. ಅಲ್ಲಿ ಮುಂದೆ ಆನಂದಮಯಸ್ಯ ಆನಂದಮಯ ಪದ ವಾಚ್ಯತ್ವೇ ಯದಿ ಆನಂದ ವಿಕಾರಿತ್ವಂ ಪ್ರವೃತ್ತಿ ನಿಮಿತ್ತಂ ಸ್ಯಾತ್ ತದಾ ವಿಷ್ಣೋ ತದಭೇದೋ ನ ಸ್ಯಾತ್. ನೀವು ಪ್ರಶ್ನೆ ಮಾಡಿದ್ದು ಸರಿ ಇದೆ. ಏನಂತ ಪ್ರಶ್ನೆ ಮಾಡಿದ್ದೀರಿ? ಈ ಆನಂದಮಯ ಅನ್ನೋ ಶಬ್ದಕ್ಕೆ ಆನಂದಮಯಸ್ಯ ಆನಂದಮಯ ವಾಚ್ಯತ್ವೇ, ಆನಂದಮಯನಾದವನು ಆನಂದಮಯ ಶಬ್ದವಾಚ್ಯನಾಗಲಿಕ್ಕೆ ಪ್ರವೃತ್ತಿ ನಿಮಿತ್ತ ಏನು? ಆನಂದ ವಿಕಾರಿತ್ವವೇ ಪ್ರವೃತ್ತಿ ನಿಮಿತ್ತ ಆಗಿದ್ರೆ ಆವಾಗ ವಿಷ್ಣು ಹೇಗೆ ಆನಂದ ವಿಕಾರಿ ಆಗ್ತಾನೆ ಅಂತ ನಿಮ್ಮ ಪ್ರಶ್ನೆ ಸರಿ ಆಗ್ತಿತ್ತು. ಆದರೆ ನಚೈವಂ ಪ್ರವೃತ್ತಿ ನಿಮಿತ್ತ ಅದಲ್ವೇ ಅಲ್ಲ. ಇನ್ನೇನು ಪ್ರವೃತ್ತಿ ನಿಮಿತ್ತ ಅಂದ್ರೆ ಕಿಂ ನಾಮ ಪ್ರಚುರಾನಂದತ್ವಂ, ಬಹಳ ಆನಂದ ಇರಬೇಕೆ ಅಂತ ಅನ್ನೋದೇ ಪ್ರವೃತ್ತಿ ನಿಮಿತ್ತ. ಆದ್ರಿಂದ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ತಾತ್ಪರ್ಯ. ಇಲ್ಲಿ ಧೃಚಃ ಛಂದಸಿ ಅಂತ ಪಾಣಿನಿಯ ಸೂತ್ರವೊಂದನ್ನ ಸತ್ಯನಾಥ್ ಈ ಅಭಿನವ ಚಂದ್ರಿಕಾಕಾರರು ಕೋಟ್ ಮಾಡಿದ್ದಾರೆ. ಅದನ್ನ ಬೇರೆ ಯಾವ ಟಿಪ್ಪಣಿಕಾರರು ಕೋಟ್ ಮಾಡಿದಂತೆ ಕಾಣಿಸೋದಿಲ್ಲ. ನಮಗದು ನಮ್ಮ ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲಕರವಾಗಿದೆ. ಈಗ ನೋಡಿ, ಈ ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ ಮತ್ತೆ ಅದನ್ನ ಅನುಸರಿಸಿ ಮಾಡಿದಂತಹ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ವೈದಿಕ ಪ್ರಕರಣ ಅಂತ ಒಂದು ಪ್ರಕರಣ ಇದೆ. ಅಂದ್ರೆ ವೇದದ ಶಬ್ದಗಳನ್ನು ನಿರ್ವಚನ ಮಾಡುವಂತ ಪ್ರಕರಣ. ಅಲ್ಲಿ ಧೃಚಃ ಛಂದಸಿ ಅಂತ ಸೂತ್ರ. ಅದು ಧೃಚಃ ಅಂತ ವಿಸರ್ಗ, ಅದಾದ್ರೆ ಛಂದಸಿ, ಅದನ್ನು ಸಂಧಿ ಮಾಡಿದ್ರೆ ದ್ವಿತಶ್ಛಂದಸಿ ಅಂತ ಶಕಾರ ಬಂದು ಸೇರ್ಕೊಳ್ತದೆ. ನಿಮ್ಮ ಅವಗಾಹನೆಗಾಗಿ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಯಾರು ಅದನ್ನು ನೋಡೋರಿದ್ರೆ, ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಅದರ ಸೂತ್ರ ಸಂಖ್ಯೆ 3453. ನಿಮಗೆ ವೈಯಾಕರಣ ಸಿದ್ಧಾಂತ ಕೌಮುದಿ ಅಥವಾ ಸಿದ್ಧಾಂತ ಕೌಮುದಿ ಓದಿದವರಿಗೆ ಅದು ಗೊತ್ತಿರ್ತದೆ. ಬ್ರಹ್ಮಸೂತ್ರಗಳಂತೆ ಪಾಣಿನಿ ಸೂತ್ರಗಳಲ್ಲ. ಬ್ರಹ್ಮಸೂತ್ರಗಳಲ್ಲಿ ಒಂದಾದ್ಮೇಲೆ ಒಂದು ಸೂತ್ರವನ್ನು ನಾವು ಓದ್ತಾ ಹೋಗ್ತೇವೆ. ಪಾಣಿನಿ ಸೂತ್ರಗಳಲ್ಲಿ ಅಷ್ಟಾಧ್ಯಾಯಿಯಲ್ಲಿ 8 ಅಧ್ಯಾಯಗಳನ್ನು ಬರೆದು ಅದರಲ್ಲಿ ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳನ್ನು ಪಾಣಿನಿ ಮಾಡಿದಾರಲ್ಲ, ಆ ಅಷ್ಟಾಧ್ಯಾಯಿಯನ್ನ ನೇರವಾಗಿ ಒಂದಾದ್ಮೇಲೆ ಒಂದು ಓದೋ ಅಭ್ಯಾಸ ಈಗಿಲ್ಲ. ಅತಿ ಅಪರೂಪಕ್ಕೊಮ್ಮೊಮ್ಮೆ ಕೆಲವರು ಈಗ ಅಷ್ಟಾಧ್ಯಾಯಿಯನ್ನ ಆಸ್ ಇಟ್ ಈಸ್ ಓದುವ ಪ್ರಯತ್ನ ಮಾಡ್ತಿದ್ದಾರೆ, ಓದುವ ಪಾಠ ಹೇಳುವ ಪ್ರಯತ್ನವನ್ನ. ಅದು ಬಿಟ್ರೆ ಈ ಅಷ್ಟಾಧ್ಯಾಯಿಯಲ್ಲಿರುವ ಸೂತ್ರಗಳನ್ನ ನಮಗೆ ಬೇಕಾದಂತೆ, ಉದಾಹರಣೆಗೆ ಮೊದಲು ಸಂಧಿ ಪ್ರಕರಣ, ಮೊದಲು ಸಂಜ್ಞಾ ಪ್ರಕರಣ, ಅಂದ್ರೆ ವ್ಯಾಕರಣದಲ್ಲಿ ನಮಗೆ ಬಳಕೆ ಆಗಬಹುದಾದ ನಾನಾ ಥರದ ಸಂಜ್ಞೆಗಳನ್ನು ತಿಳಿಸುವಂತಹ ಪ್ರಕರಣ, ಈ ಸಂಜ್ಞೆ ಮೊದಲಾದ ಸಂಜ್ಞೆಗಳನ್ನು ತಿಳಿಸುವ ಪ್ರಕರಣ, ಮುಂದೆ ಸಂಧಿ ಪ್ರಕರಣ, ಆಮೇಲೆ ಸಮಾಸ ಪ್ರಕರಣ, ಸ್ತ್ರೀ ಪ್ರತ್ಯಯ ಪ್ರಕರಣ, ಶಬ್ದ ಪ್ರಕರಣ. ನಾನು ಸ್ವಲ್ಪ ಹಿಂದೆ ಮುಂದಾಗಿ ಹೇಳಿರಬಹುದು, ಅಂತೂ ಪ್ರಕರಣ ರೂಪದಲ್ಲಿ ಅದನ್ನು ವಿಂಗಡಿಸಿಕೊಂಡಿದ್ದಾರೆ. ಆದ್ದರಿಂದ ಈ ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ ಮೊಟ್ಟ ಮೊದಲು ಇರುವುದು ವೃದ್ಧಿರಾದೈಚಂತ, ವೃದ್ಧಿ ಸಂಧಿಯನ್ನು ಹೇಳುವಂತ ವೃದ್ಧಿ ಅಕ್ಷರಗಳು, ವೃದ್ಧಿ ಅನ್ನುವ ಅಕ್ಷರ ಯಾವ್ಯಾವ, ವೃದ್ಧಿ ಅನ್ನುವ ಸಂಜ್ಞೆ ಯಾವ್ಯಾವ ಅಕ್ಷರಕ್ಕೆ ಬರ್ತದೆ ಅಂತ ಹೇಳುವ ಸೂತ್ರ ಇರೋದು. ಇವತ್ತು ನಾವು ವೈಯಾಕರಣ ಸಿದ್ಧಾಂತ ಕೌಮುದಿ ನೋಡ್ಲಿಕ್ಕೆ ಹೋದ್ರೆ ಹಲಂತ್ಯಂ ಅಂತ ಮೊದಲನೇದು ಯಾವುದೋ ಒಂದು ಸೂತ್ರ ಕಾಣಿಸ್ತದೆ. ಆದ್ರಿಂದ ಆ ಎಲ್ಲಾ ಸೂತ್ರಗಳನ್ನು ಕೂಡ ಅದಕ್ಕೊಂದು ಸಂಖ್ಯೆ ಕೊಟ್ಟು ಆ ಪ್ರಕಾರ ಸಂಜ್ಞಾ ಪ್ರಕರಣ, ಮತ್ತೆ ಮುಂದೆ ಸಂಧಿ ಪ್ರಕರಣ, ಶಬ್ದ ಪ್ರಕರಣ, ಸಮಾಸ ಪ್ರಕರಣ, ತಿಂಗ್ ಪ್ರಕರಣ, ಸ್ತ್ರೀ ಪ್ರತ್ಯಯ ಪ್ರಕರಣ ಅಂತ ಹೀಗೆಲ್ಲ ವಿಭಾಗ ಮಾಡಿದ್ದಾರೆ. ಅದರಲ್ಲಿ ಈ ಲಘು ಸಿದ್ಧಾಂತ ಕೌಮುದಿ ಅನ್ನೋದು ಸ್ವಲ್ಪ ಸಣ್ಣದು, ಪರಮ ಲಘು ಸಿದ್ಧಾಂತ ಕೌಮುದಿ ಅದಕ್ಕಿಂತ ಸಣ್ಣದು, ಪೂರ್ಣ ದೊಡ್ಡದು, ಎಲ್ಲಾ ಸೂತ್ರಗಳನ್ನು ಒಳಗೊಂಡಂಥದ್ದು ವೈಯಾಕರಣ ಸಿದ್ಧಾಂತ ಕೌಮುದಿ.
ಆ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಈ ಸೂತ್ರ 3453ನೇ ಸಂಖ್ಯೆ ಅದು. ಅದಕ್ಕಾಗಿ ಅದು ಹೇಳಿದೆ. ಅದನ್ನು ವೈದಿಕ ಪ್ರಕರಣ ಅಂತಲೇ ವಿಭಾಗ ಮಾಡಿದ್ದಾರೆ ಅವರು. ಅಲ್ಲಿ ಅದು ಮೂಲತಃ ಆ ಸೂತ್ರ 4ನೇ ಅಧ್ಯಾಯದ 3ನೇ ಪಾದದ 150ನೇ ಸೂತ್ರ, ಅಷ್ಟಾಧ್ಯಾಯಿ ಕ್ರಮದಲ್ಲಿ. ಅದು ಏನು ಹೇಳಿದೆ ಸೂತ್ರ ಅದನ್ನು ಗಮನಿಸ್ಬೇಕು. ಈ ವಿಕಾರ ಅನ್ನೋ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಬರ್ತದೆ. ಅದು ಯಾವುದಕ್ಕೆ ಅಂದರೆ ದ್ವಿರುಚಃ, ಅದು ದ್ವಚಃ. ನಾನು ಉಚ್ಚಾರ ಮಾಡುವ ಸ್ವಲ್ಪ ತಪ್ಪು ಮಾಡಿದ್ದೆ ನಾನು. 2 ಅಕ್ಷರಗಳು ಯಾವುದಕ್ಕಿವೆಯೋ, 2 ಅಚ್ಚಕ್ಷರಗಳು, 2 ಸ್ವರಾಕ್ಷರಗಳು ಯಾವುದಕ್ಕೆ ಬರ್ತಾವೋ ಅದಕ್ಕೆ ಮಾತ್ರ ಮಯಟ್ ಪ್ರತ್ಯಯ ಬರ್ತದೆ ಅಂತ. ದ್ವಚಃ ಛಂದಸಿ ಇತಿ ಸೂತ್ರೇಣ ವಿಕಾರ ಅವಯವಾರ್ಥಕ ಮಯಟ್ ಪ್ರತ್ಯಯ ಮಯಟಃ ಛಂದಸಿ ದ್ವಚ ಏವ ವಿಧಾನಾತ್. ಅಲ್ಲಿ ನಿಮ್ಮ ಪುಸ್ತಕದಲ್ಲಿ ದ್ವಚಃ ಅಂತ ರಕಾರ ಒಂದು ಕೆಳಗಡೆ ಇದ್ರೆ ಆ ರಕಾರವನ್ನು ಹೊಡೆದು ಹಾಕೋಬೇಕು, ಅದು ಅನಗತ್ಯ. ದ್ವಿ ಅಚಃ ದ್ವಚಃ ಅಂತದು ಕೆಳಗಿರುವ ರಕಾರ ಅದು ಬೇಡ. ಆ ಸೂತ್ರದಲ್ಲಿಯೂ ಮತ್ತೆ ಕೆಳಗೆ ಕೊಟ್ಟಿರೋ ಎರಡರಲ್ಲಿಯೂ ಕೂಡ ಆ ರಕಾರ ಅಂತ ಅನ್ನೋದು ಬೇಡ. ಆ ರಕಾರವನ್ನು ನಾನು ತಪ್ಪಾಗಿ ಓದಿದ್ದೀನಿ. ದ್ವಿ ಅಚ್ ದ್ವೇ ದ್ವೌ ಅಚೌ ಯಸ್ಯ ಸಹ ದ್ವಚ್ ತಸ್ಯ ದ್ವಚಃ ಅಂತ ಹೀಗೆ ಇರೋದಷ್ಟೇ. ಅಲ್ಲಿಯೂ ಕೂಡ ಸೂತ್ರದಲ್ಲೂ ಇರೋದು ಅದೇ ಥರನೇ ಇದೆ. 2 ಅಚ್ಚಕ್ಷರಗಳು ಎಲ್ಲಿವೆಯೋ ಅದಕ್ಕೆ ವಿಕಾರ ಎಂಬ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಬರಬೇಕು ಅಂತ ಅಲ್ಲಿ ಸೂತ್ರ ಇರೋದು. ಹೀಗೆ ವಿಕಾರ ಎಂಬ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಬರುವುದು 2 ಅಚ್ಚಕ್ಷರಗಳಿರುವ ಶಬ್ದಕ್ಕೆ ಮಾತ್ರ. ಆನಂದ ಶಬ್ದಸ್ಯ ತ್ರೆಚ್ತ್ವೇನ, ಆನಂದ ಶಬ್ದ ಮಾತ್ರ 3 ಅಕ್ಷರಗಳನ್ನು ಒಳಗೊಂಡಿದೆ. ನೋಡಿ ಅಲ್ಲಿ ತ್ರೆಚ್ ಅಂತ ಅನ್ನೋದು ಸರಿ, ಯಾಕೆಂದ್ರೆ 3 ಅನ್ನುವಲ್ಲೇ ರಕಾರ ಇದೆ, ದ್ವಿ ಅನ್ನುವಲ್ಲಿ ರಕಾರ ಇಲ್ಲ, ಆದ್ರಿಂದ ಅಲ್ಲಿ ರಕಾರ ಬೇಕಾಗಿಲ್ಲ. ಆದ್ರಿಂದ ವಿಕಾರ ಎಂಬ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಆನಂದ ಎಂಬ ಶಬ್ದಕ್ಕೆ ಬರುವುದೇ ಸಾಧ್ಯ ಇಲ್ಲ. ಇದು ಬಹಳ ಮಹತ್ವದ ಒಂದು ಆರ್ಗ್ಯುಮೆಂಟ್. ಹಾಗಾದ್ರೆ ಅದಕ್ಕೇನು ಉದಾಹರಣೆ? ಅದಕ್ಕೆಲ್ಲ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಪರಿಣಮಯಿ, ಶರಮಯಿ ಅಂತ ಹೀಗೆಲ್ಲ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಶರಮಯಂ ಬರ್ಹಿಹಿ, ಪರಿಣಮಯಿ ಜುಹೂಹು ಅಂತ ಹೀಗೇನು ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಪರ್ಣ ಮತ್ತು ಶರ ಇವೆರಡು ಕೂಡ 2 ಸ್ವರಾಕ್ಷರಗಳನ್ನು, ಅಚ್ಚಕ್ಷರ ಅಂದರೆ ಸ್ವರಾಕ್ಷರ, ಅದನ್ನು ಒಳಗೊಂಡಿರುವಂತಹ ಶಬ್ದಗಳವು. ಆದ್ರಿಂದ ಅಲ್ಲಿ ನಡೀತದೆ. ಇದು ಆನಂದ ಅನ್ನೋದು 3 ಸ್ವರಾಕ್ಷರಗಳನ್ನು ಒಳಗೊಂಡದ್ದಾದ್ರಿಂದ ಇಲ್ಲಿ ಈ ವೈದಿಕ ಪ್ರಕರಣಕ್ಕೆ ಅನುಸಾರವಾಗಿ ನೀವು ಲೌಕಿಕ ವ್ಯಾಕರಣದಲ್ಲಿ ಏನಾದರೂ ಮಾಡ್ಕೊಳ್ಳಿ, ಮತ್ತೆ ಇದು ವೈದಿಕ ಪ್ರಕರಣ ಅನ್ನೋದನ್ನು ಮರೆಯಬಾರದು. ಇಲ್ಲಿ 3 ಅಕ್ಷರ ಇರುವುದರಿಂದ ವಿಕಾರ ಎಂಬ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಬರುವುದು ಸಾಧ್ಯವೇ ಇಲ್ಲ. ಅದರಿಂದ ಇಲ್ಲಿ ಬೇರೆ ಅರ್ಥವನ್ನೇ ಹೇಳಬೇಕು ಅಂತ ಅದರ ಅಭಿಪ್ರಾಯ. ಹಾಗಾದ್ರೆ ಈ ಪ್ರಚುರ ಎಂಬ ಅರ್ಥದಲ್ಲಿ ಎಲ್ಲಿ ಪ್ರಯೋಗ ಮಾಡಿದ್ದಾರೆ? ನಮ್ಗೆ ಅದಕ್ಕೊಂದು ಆಧಾರ ಬೇಕಲ್ಲ. ಅಂದ್ರೆ ಅದಕ್ಕೆ ಪ್ರಾಚುರ್ಯಾರ್ಥೆ ವಿಕಾರಾರ್ಥೆ, ತಾದಾತ್ಮ್ಯಾರ್ಥೆ ವಿಕಾರಾರ್ಥೆ, ಪ್ರಾಚುರ್ಯಾರ್ಥೆ ಮಯಟ್ ತ್ರಿಧ ಅಂತ ಹೀಗೆ 3 ಅರ್ಥದಲ್ಲಿ ಮಯಟ್ ಪ್ರತ್ಯಯವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ಅದರ ತಾತ್ಪರ್ಯ. ಈಗ ನಾವೇನು ವ್ಯಾಕರಣದ ಉಲ್ಲೇಖ ನೋಡಿದ್ವಲ್ಲ, ತಾದಾತ್ಮ್ಯಾರ್ಥೆ ವಿಕಾರಾರ್ಥೆ ಪ್ರಾಚುರ್ಯಾರ್ಥೆ ಮಯಟ್ ತ್ರಿಧ ಅಂತ, ಅದರಲ್ಲಿ ಎಷ್ಟು ಅಚ್ಚಕ್ಷರಗಳು ಇರಬೇಕು ಅನ್ನೋದನ್ನೇ ಅದೇನು ಹೇಳಿಲ್ಲ. ಒಟ್ಟಾರೆ ಮಯಟ್ ಪ್ರತ್ಯಯ ಬರುವುದು ಯಾವ್ಯಾವ ಅರ್ಥದಲ್ಲಿ ಅಂತ ಅನ್ನೋದನ್ನು ಹೇಳಿದ್ದಾರೆ ಅಷ್ಟೇ. ನಮಗೆ ಈ ವೈದಿಕ ಪ್ರಕರಣದಲ್ಲಿ ಬಂದಿರುವಂಥ ಈ ಸೂತ್ರ ಬಹಳ ಮುಖ್ಯ ಆಗ್ತದೆ. ಅಂತೂ ಇಲ್ಲಿ ಈ ಮಹಾಭಾಷ್ಯವನ್ನು ಗಮನಿಸಿದ್ದೀವಿ, ಹಾಗೆ ವೈದಿಕ ಪ್ರಕರಣದ ಸೂತ್ರವನ್ನು ಗಮನಿಸಿದ್ದೀವಿ. ಆದ್ರಿಂದ ಪ್ರಚುರ ಎಂಬ ಅರ್ಥದಲ್ಲೇ ಇಲ್ಲಿ ನಾವು ಅದನ್ನು ತಿಳ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ನಮಗೆ ಪಾಣಿನಿ ವ್ಯಾಕರಣ ಬೇಕಾಗಿಯೇ ಇಲ್ಲ. ಪಾಣಿನಿ ವ್ಯಾಕರಣ ದೃಷ್ಟಿಯಿಂದ ನೋಡಿದ್ರೂ ಕೂಡ ನಾವು ವಿಚಾರ ಮಾಡ್ತಿರೋದು ವೇದವಾಕ್ಯ ವಿಚಾರ. ಆದ್ರಿಂದ ವಿಕಾರ ಎಂಬ ಅರ್ಥದಲ್ಲಿ ಆನಂದ ಶಬ್ದಕ್ಕೆ ಮಯಟ್ ಪ್ರತ್ಯಯ ಬರೋದೇ ಇಲ್ಲ. ಅದರಿಂದ ಇಲ್ಲಿ ಪ್ರಚುರ ಎಂಬ ಅರ್ಥದಲ್ಲೇ ಹೇಳಬೇಕು ಅಂತ ತಾತ್ಪರ್ಯ. ಇದಲ್ಲದೆ ಭಾಗವತ ತಾತ್ಪರ್ಯದಲ್ಲಿರುವಂಥದ್ದು ನಂಗೊಂದು ನೆನಪಿಗೆ ಬರ್ತದೆ. ಮಯ ಅಂದ್ರೆ ಅದು ಪ್ರತ್ಯಯವೇ ಅಲ್ಲ. ಮಯಂ ಪ್ರಧಾನ ಮುದ್ದಿಷ್ಟಂ ಪ್ರಾಧಾನ್ಯಂ ಯೈರ್ ಹರೇರ್ಮತಂ ಭಗವನ್ ಮಯಾಸ್ತೆ ವಿಜ್ಞಾಯಾ ಮುಚ್ಚಂತೆ ತೇ ಮುಚ್ಚಂತೇನ ಚಾಪರೆ. ಮಯ ಅಂದ್ರೆ ಪ್ರಧಾನ ಅಂತ ಅರ್ಥ. ಯಾರು ಭಗವಂತನ ಮಾಯೆಯನ್ನು ಅಂದ್ರೆ ಪ್ರಾಧಾನ್ಯವನ್ನು ತಿಳಿದಿರ್ತಾರೋ ಅವರು ಭಗವನ್ಮಯರು, ಭಗವಂತನಲ್ಲಿ ಐಕ್ಯವನ್ನು ಹೊಂದಿದವರು ಅಂತ ಅರ್ಥ ಅಲ್ಲ, ಅವರು ಮುಕ್ತರಾಗ್ತಾರೆ ಅಂತ ಹೀಗೊಂದು ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಮತ್ತೊಂದು ಕಡೆ ಮಯಂ ಪ್ರಧಾನ ಮುದ್ದಿಷ್ಟಂ ಸ್ವರೂಪಂ ಕಾರ್ಯಮೇವಚ ಇತಿ ಶಬ್ದ ನಿರ್ಣಯ ಅಂತ ಮತ್ತೊಂದು ಕಡೆ ಆಚಾರ ಉದ್ಧಾರ ಮಾಡ್ತಾರೆ. ಮಯ ಅಂದ್ರೆ ಪ್ರಧಾನ. ಹೀಗೆಲ್ಲ ಮಾಡಿದಾಗ ಆನಂದ ಮಯ ಯಸ್ಮಿನ್ ಸಹ
ಆನಂದಮಯ ಪ್ರಾಯ ಹೀಗೆ ವಿಗ್ರಹ ಮಾಡಬೇಕು. ಅದನ್ನು ಮತ್ತೊಂದ್ಸರಿ ಮುಂದೆ ಯಾವಾಗಾರು ಸ್ಪಷ್ಟಪಡಿಸ್ತೀನಿ. ಯಾರ ವ್ಯಕ್ತಿತ್ವದಲ್ಲಿ ರಕ್ತ ಮಾಂಸಾದಿಗಳು ಪ್ರಧಾನ ಅಲ್ಲವೋ, ಆನಂದವೇ ಪ್ರಧಾನನೋ ಅವನು ಆನಂದಮಯ ಅಂತ ಹೀಗೊಂದು ಬಂದಿದ್ದನ್ನು ಕೂಡ ನಾವು ನೆನಪಿಟ್ಕೊಳ್ಬೇಕು. ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಮಯ ಪ್ರಧಾನ ಉದ್ದಿಷ್ಟೋ ಮಾಯಾ ತದ್ವಶ ಉಚ್ಯತೆ. ಮಯ ಅಂದ್ರೆ ಪ್ರಧಾನ ಅಂತ ಅರ್ಥ, ಮಾಯಾ ಅಂದ್ರೆ ಅವನ ವಶವಾದದ್ದು ಅಂತ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ 3ನೇ ಸ್ಕಂಧ 32ನೇ ಅಧ್ಯಾಯ 38ನೇ ಶ್ಲೋಕದಲ್ಲಿ ಬಂದಿದೆ ಅಂತ. ಹೀಗೆ ಬೇರೆ ಬೇರೆ ಕಡೆ ಮಾಯಾ ಅನ್ನೋದ್ರ ಬಗ್ಗೆ ಉಲ್ಲೇಖಗಳು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.